ಇರಲಿಲ್ಲ. ಪ್ರಾರ್ಥನೆ ಮಾಡಕ್ ಆಗದೆ ಇರೋರಿಗೆ ದೇವ್ರ ವಾಕ್ಯದ ಕಡೆ ಗಮನ ಕೊಡೋದಕ್ಕೂ ಆಗಲ್ಲ. ಅರ್ಥ ಆಗ್ತಾ ಇದೆ? ಅದಕ್ಕಾಗಿ ದೇವ್ರ ವಾಕ್ಯ ಕೇಳಿಸ್ಕೊಳ್ಬೇಕಂದ್ರೆ ಕೂಡ ನಮಗೆ ಪ್ರಾರ್ಥನೆ ಜೀವಿತ ಬೇಕು. ಯಾಕಂದ್ರೆ ಯೇಸು ಸ್ವಾಮಿ ನಮಗೆ ಹೇಗೆ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಕಲಿಸಿಕೊಟ್ಟಿದ್ದಾರೆ. ಪ್ರಾರ್ಥನೆಯು ನಮ್ಮನ್ನ ದೇವರೊಟ್ಟಿಗೆ ಒಂದು ಮಾಡ್ತಾರೆ. ಆಮೆನ್. ಹಲ್ಲೆಲೂಯ. ಪ್ರಾರ್ಥನೆ ಯಾರೊಟ್ಟಿಗೆ ಒಂದು ಮಾಡ್ತದೆ? ನಮ್ಮನ್ನ ಪಕ್ಕದಲ್ಲಿದ್ದವ್ರಿಗೆ ಹೇಳಿ, ನೀವು ಪ್ರಾರ್ಥನೆ ಮಾಡೋದಾದ್ರೆ ದೇವ್ರ ಜೊತೆ ಒಂದಾಗ್ತಿ ಅಂತ. ಹಲ್ಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ಮತ್ತಾಯ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ್ರು. 6ನೇ ಅಧ್ಯಾಯಕ್ಕೆ ಬರುವಾಗ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡೋದನ್ನ ಶಿಷ್ಯರಿಗೆ ಹೇಳಿಕೊಡ್ತಾರೆ. ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿಕೊಡ್ತಾರೆ. ಅಲ್ಲಿ ಏನಿದೆ ರೀ, ಪರಲೋಕದಲ್ಲಿರುವ ನಮ್ಮ ತಂದೆ ಅನ್ನುವಂಥ ಪ್ರಾರ್ಥನೆ ಇದೆಯಲ್ಲ, ಅದನ್ನು ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳಿಕೊಡ್ತಾರೆ. ಮತ್ತು ಪ್ರಾರ್ಥನೆಯಲ್ಲಿ 3 ಮುಖ್ಯವಾದಂತ ಅಂಶಗಳು ನಮಗೆ ಇರ್ಬೇಕ್ರಿ. ಪ್ರಾರ್ಥನೆಯಲ್ಲಿ 3 ವಿಷಯಗಳು ನಮಗೆ ಇರಬೇಕು. ಮೊದಲನೇದಾಗಿ ನಾವು ದೇವರಿಗೆ ಕೃತಜ್ಞತೆ ಹೇಳಬೇಕು. ಏನ್ ಹೇಳ್ಬೇಕ್ರಿ? ದೇವರಿಗೆ ನಾವು ಕೃತಜ್ಞತೆ ಹೇಳುವವರಾಗಿರ್ಬೇಕು. ಎರಡನೇದಾಗಿ ವಿಜ್ಞಾಪನೆ ಮಾಡುವವರಾಗಿರ್ಬೇಕು. ಮೂರನೇದಾಗಿ ಬೇಡಿಕೊಳ್ಳುವವರಾಗಿರ್ಬೇಕು. ಕೃತಜ್ಞತೆ, ವಿಜ್ಞಾಪನೆ, ಬೇಡಿಕೊಳ್ಳುವುದು. ನಾವೇನ್ ಮಾಡ್ತೇವೆ?